ಕಾಡಾನೆಗಳಿಂದ ಬೆಳೆ ನಾಶ, ರೈತ ಕುಟುಂಬ ಸರ್ವನಾಶ, ಮೂಗಿಗೆ ತುಪ್ಪ ಸವರುವ ಕೆಲಸ ಬೇಡ, ಅರಣ್ಯ ಇಲಾಖೆಗೆ ಕಡೆ ಸಂದೇಶ. ತಾಳ್ಮೆ ಎಲ್ಲಿವರೆಗೂ ತಾಳ್ಮೆ, ಅನ್ನದಾತರ ಭುಗಿಲೆದ್ದ ಆಕ್ರೋಶ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿಯ ಸರ್ಕಲ್ನಲ್ಲಿ ಆನೆ ದಾಳಿಯಿಂದ ವರ್ಷವೂ ಫಸಲು ಕಳೆದುಕೊಂಡು ನೊಂದ ರೈತರ ಪ್ರತಿಭಟನೆ ಕಾವು ರಂಗೇರಿತ್ತು. ತಾಳ್ಮೆ ಕಳೆದುಕೊಂಡು ರೈತರು ದಂಗೆ ಎದ್ದವರಂತೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿ ವರ್ಗದವರ ಮೇಲೆ ಕೆಂಡ ಕಾರಿದ್ದು ಮಾತ್ರ ರೈತರ ನೋವಿನ ಧ್ವನಿಯಾಗಿತ್ತು. ಸ್ಥಳಕ್ಕೆ ಬಂದ ಡಿಎಫ್ ರಾಮಕೃಷ್ಣಪ್ಪ ರೈತರನ್ನು ಪರಿಪರಿಯಾಗಿ ಸಮಾಧಾನಪಡಿಸಲು ಯತ್ನಿಸಿದರೂ ರೈತರು ಮಾತ್ರ ತಮ್ಮ ಹೋರಾಟ ನಿಲ್ಲದು ಎಂದು ಹೇಳುವಂತಿತ್ತು ಅವರ ಪ್ರತಿಭಟನೆ. ಅರಣ್ಯ ಇಲಾಖೆಯಲ್ಲಿ ಸಭೆ, ಜಿಲ್ಲಾ ಆಡಳಿತದಲ್ಲಿ ಸಭೆ, ತಾಲೂಕು ಆಡಳಿತದಲ್ಲಿ ಸಭೆ ನಡೆದು ಆನೆಗಳ ನಿಯಂತ್ರಣಕ್ಕೆ ಮುಂದಾಗಿರುವುದಾಗಿ ನೆಪ ಮಾತ್ರಕ್ಕೆ ಅಧಿಕಾರಿಗಳು ಭರವಸೆ ನೀಡಿದರೆ ಹೊರತು ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ರೈತರು ವೃತ್ತಿಗಳಲ್ಲೂ ಕಾರಣವಾಗಿತ್ತು. ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಪಿಐ ಪ್ರಕಾಶ್, ಅಕ್ಕೂರ್ ಪೊಲೀಸ್ ಠಾಣೆಯ ಪಿಎಸ್ಐ ಆಕಾಶ್ ಚನ್ನನ್ ಹಾಗೂ ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಪರ ಹೋರಾಟಗಾರರಾದ ಅಮ್ಮಳಿದೊಡ್ಡಿ ರಮೇಶ್, ಬಾಬು, ಸುಜೀವನ್ ಕುಮಾರ್, ಮಂಗಳಾರಪೇಟೆ ವಿಶ್ವನಾಥ್ ಹಾಗೂ ನೂರಾರು ಮಂದಿ ರೈತ ಮುಖಂಡರು ಹಾಜರಿದ್ದರು. ಬೋರ್ವೆಲ್ಲು, ಬಾಳೆ ಮತ್ತು ತೆಂಗಿನ ಮರಗಳು ನಾವು ಪರವಾಗಿ ಪ್ರತಿ ಸಲ ಸುಮಾರು ಒಂದು ಕಂಟಿನ್ಯೂಸ್ 5 ದಿವಸದಲ್ಲಿ ಇದೇ ಒಂದು ಆನೆಗಳಿಂದ ದಾಳಿಗಳಾಗಿರೋದ್ರಿಂದ ರೈತರು ಇವತ್ತು ಬಿವಿಹಳ್ಳಿ ಮತ್ತು ಚನ್ನಪಟ್ಟಣ ಸಾತ್ನೂರದ ದಾರಿಯಲ್ಲಿ ರಸ್ತೆ ತಡೆ ಮಾಡಿದ್ದು. ಆವತ್ತಿನ ದಿವಸ ನಾನು ಬಂದು ಇಲ್ಲಿ ರೈತರ ಜೊತೆ ಮಾತಾಡಿದಾಗ ಈ ಸಮಸ್ಯೆನ ಬಗೆಹರಿಸೋಕ್ಕೆ ಡಿ.ಸಿ.ಸಿ.ಎಫ್ ಲೆವೆಲಲ್ಲಿ ಇದು ಡಿಸ್ಕಷನ್ ಆಗಬೇಕು ಅಂತ ರೈತ ಮುಖಂಡರು ಕೇಳಿದಾಗ ಸದ್ಯಕ್ಕೆ ನನಗೆ ಡಿ.ಸಿ.ಸಿ ಹತ್ರ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಮೇಲ್ಗಡೆ ಮಾತಾಡಿದ ಅಧಿಕಾರಿ ಆದ CF ಸಾಹೇಬ್ ಮಾತಾಡಿದೆ. ಅವ್ರು ಬಂದು ಆಯ್ತು ಸಮಸ್ಯೆನ ಆಲಿಸಿ ಇದನ್ನು ಡಿ.ಸಿ.ಸಿ ಕಳಿಸೋಣ ಅಂತ ಹೇಳಿದ್ರು. ಅದರಿಂದ 6ನೇ ತಾರೀಕು ಬರ್ತೀನಿ ಅಂತ ಮಾತಾಡಿದ್ದಾರೆ. 6ನೇ ತಾರೀಕು ಇದೇ ಜಾಗದಲ್ಲಿ ಸಭೆ ಮಾಡಬೇಕು ಅಂತ ರೈತರು ಇದೇ ಜಾಗದಲ್ಲಿ 6ನೇ ತಾರೀಕು ನಾವು ಸಭೆಯನ್ನು ಆಯೋಜನೆ ಮಾಡ್ತೀವಿ. ಸಭೆ ಟೈಮಿಂಗ್ ಹೆಚ್ಚು ಕಮ್ಮಿ 11 ಗಂಟೆಗೆ ತಿಳ್ಕೊಳ್ಳೋಣ. ಅದನ್ನು ತಿಳಿಸ್ತೀವಿ ಸಾಹೇಬ್ರ ಟೈಮಿಂಗ್ಸ್ ಎಷ್ಟು ಅಂತೇಳಿ. ಬೆಳಗ್ಗೆ 11 ಎಷ್ಟು ಕಮ್ಮಿ ಅಕಸ್ಮಾತ್ ಅವರೇನೋ ಬೇರೆ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್. ಓಕೆ ಸರ್.